ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೆಸರು ಕಾಳು ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ, ಯಾವ ಮಸಾಲೆ ಬೇಡ, ಏನೂ ಬೇಡ. ಈ ಬೇಸಿಗೆ ದಿನಕ್ಕೆ ಹೆಸರು ಕಾಳು ಪಲ್ಯ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ನಾವು ಚಪಾತಿ, ರೊಟ್ಟಿಗೆ ಮತ್ತು ಅನ್ನಕ್ಕೂ ಯೂಸ್ ಮಾಡ್ಬೋದು. ಬೇಸಿಗೆ ದಿನಕ್ಕೆ ರಾಗಿ ಅಂಬಲಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹೆಸರು ಕಾಳು ತೊಗೊಂಡಿದ್ದೀನಿ ನಾನು. ಇದನ್ನು 1.5 ಬಟ್ಲು 4 ಜನಕ್ಕೆ ಆಗುವಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು 2 ಸಲ ನೀರಲ್ಲಿ ತೊಳೆದು ಇದನ್ನು ಸ್ವಲ್ಪ 2 ಸಲ ನೀರಲ್ಲಿ ತೊಳಿಬೇಕು. ಏನಾದರೂ ಕಸರಿದ್ದರೆ ಅಥವಾ ಮಣ್ಣಿದ್ರೆ ಹೋಗ್ಲಿ ಅಂತೇಳಿ ಸ್ವಚ್ಛಂಗೆ ಕ್ಲೀನ್ ಮಾಡ್ಕೊಂಡ್ರೆ ಯಾವ ಮಣ್ಣು ಇರೋಲ್ಲ. ನೋಡಿ, ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೆ ಈಗ ನಾನು ಇದನ್ನು ನೆನೆಲಿಕ್ಕೆ ಇಡ್ತೀನಿ. ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ಮಾಡ್ಬೋದು, ಬೆಳಗ್ಗೆ ನೆನೆ ಇಟ್ಕೊಂಡ್ರೆ ರಾತ್ರಿನೂ ಮಾಡ್ಕೊಬೋದು. ನೋಡಿ ಹೆಸರು ಕಾಳು ಚೆನ್ನಾಗಿ ನೆನೆದಿದ್ದಾವು. ಅಥವಾ ನೀವು ಹಾಗೆ ಕುಕ್ಕರ್ ಸಿಟಿಲೂ ಹಾಕೋಬೋದು. ಈ ಥರ ನೆನೆದ್ರೆ ಬೇಗ ಬಾಯ್ಲ್ ಆಗುತ್ತೆ ಅಂಥೇಳಿ, ಚೆನ್ನಾಗಿ ಬೇಯತ್ತೆ ಅಂಥೇಳಿ ನಾವು ಈ ಥರ ನೆನೆ ಇಟ್ಕೊಳ್ಬೇಕು. ನೋಡಿ ನಾನು ಕುಕ್ಕರ್ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕೊಂಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸ್ವಲ್ಪ ಮುಳುಗೋಷ್ಟು ನೀರು ಹಾಕೊಂಡ್ರೆ ಸಾಕು. ನೋಡಿ, ಇದನ್ನು ನಾನು 2 ಸಿಟಿ ಕೂಗಿಸ್ಕೊಂಬಂದ್ರೆ ಚೆನ್ನಾಗಿ ಮೆತ್ತಗಾಗಿರುತ್ತೆ. ನೋಡಿ, ಇದಕ್ಕೆ ಸಿಟಿ ಆಗೋದ್ರೊಳಗೆ ನಾನು ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 7-8 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಹಸಿ ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ 1 4-5 ಹೆಸರು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸ್ವಲ್ಪ ಉಪ್ಪು, ಇದನ್ನೀಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ತರಿಯಾಗಿ. ನೋಡಿ, ಈ ಥರ ತರಿ ಆದ್ರೆ ಸಾಕು. ಇದು ಹಸಿ ಖಾರ ನಾವು ಏನು ಪಲ್ಯಕ್ಕೆ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಹಸಿ ಖಾರ ಹಾಕಿದ್ರೇ ರುಚಿ ಇರತ್ತೆ. ಮತ್ತು 1 ಈರುಳ್ಳಿ, 1 ಟೊಮೆಟೊ. ಈರುಳ್ಳಿನ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಹೆಸರು ಕಾಳು ಪಲ್ಯನ ನಾವು ಊರಿಗೂ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಬುತ್ತಿಗೂ ಕಟ್ಕೊಂಡು ಹೋಗ್ಬೋದು. ಮತ್ತು ಮದುವೆ ಸಮಾರಂಭದಲ್ಲೂ ಈ ಹೆಸರು ಕಾಳು ಪಲ್ಯ ಮಾಡ್ತಾರೆ. ನೋಡಿ, ನಾನು ಇಲ್ಲಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹುಳಿಗೆ ಅಂತೇಳಿ ಸ್ವಲ್ಪ ಟೊಮೆಟೊ, ಈ ಮೇಲಿನ ಸಿಪ್ಪೆನ ತೆಗೆದು ಇದರೊಳಗಿನ ಬೀಜನ ತಗೊಳ್ಬೇಕು. ಬೀಜ ಬೇಕಂದವರು ಹಾಕ್ಕೊಳ್ಬೋದು. ನೋಡಿ, ಬೀಜನ ತೆಗಿತಾ ಇದ್ದೀನಿ ನಾನು. ಬೀಜ ತೆಗೆದು ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಹೆಸರು ಕಾಳು ಪಲ್ಯ ರುಚಿಯಾಗಿರುತ್ತೆ. ಮಕ್ಕಳಿಗೆ ಅದು ಹೆಸರು ಕಾಳಲ್ಲಿ ವೆರೈಟಿ ಮಾಡ್ಬೋದು. ಹೆಸರು ಕಾಳು ಮೊಳಕೆ ಕಾಳು ಪಲ್ಯನೂ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಮತ್ತು ಸಾಂಬಾರನ್ನು ಮಾಡ್ಬೋದು. ನೋಡಿ, ಇದು ಪಲ್ಯ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗೆಲ್ಲ ರೆಡಿಯಾಗಿದೆ, ಖಾರನೂ ರೆಡಿಯಾಗಿದೆ, ಮತ್ತು ಈರುಳ್ಳಿ ಟೊಮೆಟೊನೂ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೋಡಿ, ಈ ಥರ ನಾನು ಹೆಸರು ಕಾಳನ್ನ ನೋಡಿ ಈ ಥರ ಮೆತ್ತಗಾಗಿರಬೇಕು. 2 ಸೀಟಿ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೇ 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಚಟಪಟ ಆದಮೇಲೆ 1/2 ಸ್ಪೂನ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜೀರಿಗೆನೂ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಅಂತ ಹೇಳಿ. ನಾನು ಸಾಸಿವೆ, ಜೀರಿಗೆ ಮತ್ತು ಬಿಳಿ ಎಳ್ಳು ಮತ್ತು 1 ಈರುಳ್ಳಿ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ ನಾವು ಒಂದು ಅರ್ಧ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ಮೆತ್ತಗಾಗಬೇಕು. ಈಗ ಇದಕ್ಕೆ ನಾವು ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊ. ನೋಡಿ, ಟೊಮೆಟೊ ಚೆನ್ನಾಗಿ ಮೆತ್ತಗಾಗ್ಲಿ ಅಂಥೇಳಿ ನಾವು ಒಂದು ಅರ್ಧ ಮಿನಿಟು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಮೆತ್ತಗಾಗಿರ್ಬೇಕು. ನೋಡಿ, ಚೆನ್ನಾಗಿ ಮೆತ್ತಗಾಗಿರಬೇಕು. ಈರುಳ್ಳಿನೂ ಕೆಂಪಗಾಗಿರಬೇಕು ಮತ್ತು ಟೊಮೆಟೊನೂ ಮೆತ್ತಗಾಗಿರಬೇಕು. ಈಗ ನಾನು ಹಸಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಖಾರದಲ್ಲಿರುವ ಘಾಟ್ ಹೋಗ್ಲಿ ಅಂಥೇಳಿ ಸ್ವಲ್ಪ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದನ್ನೊಂದು ಅರ್ಧ ಮಿನಿಟ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದ್ರದ್ದು ಘಾಟು ಹೋಗಿರುತ್ತೆ ಮತ್ತು ಟೊಮೆಟೊನೂ ಚೆನ್ನಾಗಿ ಮೆತ್ತಗಾಗಿರುತ್ತೆ. ನೋಡಿ, ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ನಾನು ಟೊಮೆಟೊ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಗ ಫ್ರೈ ಆಗುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅರ್ಧ ಸ್ಪೂನ ಅರಿಶಿನ ಪೌಡ್ರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಇದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಲೇಟ್ ಆಯಿತು. 1 ಮಿನಿಟಲ್ಲಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಫ್ರೈ ಆಗಿರಬೇಕು. ಈಗ ಇದಕ್ಕೆ ನಾವು ಬೇಯಿಸಿದಂಥ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನೇನು 1 ಗ್ಲಾಸ್ ನೀರಷ್ಟೇ ಹಾಕ್ಕೊಂಡಿದ್ದೆ. ಅದು ಅಷ್ಟೇ ಚೆನ್ನಾಗಿ ಮೆತ್ತಗೂ ಆಗಿದ್ದಾವೆ ಮತ್ತು ಏನು ನೀರು ಉಳೋದಿಲ್ಲ ಅದರಲ್ಲಿ. ಈ ಥರ ನೀರಿದ್ದರೆ ಸ್ವಲ್ಪ ನಾವು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಿಮಗಿನ್ನೂ ತಿಳಬೇಕಂದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕಂದ್ರೆ 1-2 ಮಿನಿಟ ಬೇಯಿಸ್ಕೊಳ್ಳಿ. ನೋಡಿ, ಇದಕ್ಕೆ ಈಗ ಚೆನ್ನಾಗಿ ನಾನು ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಾನು ಬೇಯುವಾಗ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಖಾರಕ್ಕೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ.
1 ಮಿನಿಟ್ ನಾವು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಲಿ ಅಂತ ಹೇಳಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದೇ 1 ಮಿನಿಟ್ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಒಂದು ಪ್ಲೇಟ್ ಮುಚ್ಚಿ ನೋಡಿ, ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹೆಸರುಕಾಳು ಪಲ್ಯ ಪಟಾಪಟ್ ಅಂತಲ್ಲ ಒಂದು 10 ಮಿನಿಟದಲ್ಲಿ ರೆಡಿ ಆಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ಹೆಸರುಕಾಳು ಪಲ್ಯನ ನಾವು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಮತ್ತು ಬಿಸಿ ಬಿಸಿಯಾದ ರೊಟ್ಟಿಗೂ ಚೆನ್ನಾಗಿರುತ್ತೆ. ಈ ಬೇಸಿಗೆ ದಿನಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಬಿಸಿ ರಾಗಿ ಅಂಬಲಿ ರೊಟ್ಟಿ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.